ದಯಮಾಡಿ ಶಾಂತ ರೀತಿಯಿಂದ ವರ್ತಿಸಿ. ಈ ಒಂದು ಸತಿ ಸಂಸಾರದ ಜ್ಯೋತಿ ಎಂಬ ಅದ್ಭುತವಾದ ನಾಟಕವನ್ನ ಚೀರಳ್ಳಿಯ ಗ್ರಾಮಸ್ಥ ಯುವಕ ಬಂಧುಗಳು ಅಭಿನಯಿಸಿದ್ದಾರೆ. ಈ ನಾಟಕವನ್ನ ಕುರಿತು ಯಂಗ್ ರೆಬೆಲ್ ಸ್ಟಾರ್ ಅಂಬರೀಶ್ ಒಂದು ಎರಡು ಮಾತುಗಳನ್ನ ಆಡಲಿದ್ದಾರೆ. ದಯಮಾಡಿ ಒಬ್ಬೊಬ್ಬರಾಗಿ ಶಾಂತ ರೀತಿಯಿಂದ ವರ್ತಿಸಿ. ದಯವಿಟ್ಟು ಎಲ್ಲ ಶಾಂತಿ ರೀತಿ ಅಂತಿದೆ. ಒಂದ್ ನಾಲ್ಕು ಮಾತಾಡ್ತಾರೆ, ಇಲ್ಲಾಂದ್ರೆ ಹೊಲ್ಟು ಬಿಡ್ತಾರೆ. ದಯವಿಟ್ಟು ಎಲ್ಲ ಸಹಕರಿಸಿ, ದಯವಿಟ್ಟು ಎಲ್ಲ ಸಹಕರಿಸಿ. ಒಂದು 5 ನಿಮಿಷ ಅವಕಾಶ ಮಾಡಿಕೊಡಿ. ಒಂದು ಮಾತಾಡ್ತಾರೆ ಹೊಂಟೋಗ್ಬಿಡ್ತಾರೆ. ಅಲ್ಲಿಂದ ಬಂದು ಸ್ಟೇಜ್ ಹತ್ಬಿಟ್ಟು ಒಂದು ಮಾತಾಡ್ಲಿಲ್ಲ ಹೋದ್ರೆ ನಮ್ಮ ಮನ್ಸು ನೋವಾಗುತ್ತೆ. ದಯವಿಟ್ಟು ಎಲ್ಲ ಶಾಂತಿ ರೀತಿಯಿಂದ ಬರ್ತಾರೆ ನೋಡಿ. ದಯಮಾಡಿ ವೇದಿಕೆ ಮೇಲೆ ಸೈಡ್ಗೆ ಬಂದ್ರೆ ಒಂದೆರಡು ಮಾತನಾಡಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ. ದಯಮಾಡಿ ಎಲ್ಲರೂ ಕೂಡ ಫೋಟೋ ತೆಗೆಸ್ಬೋದು. ಅವ್ರ ಕಾರ್ ಹತ್ರ ಬನ್ನಿ. ವೇದಿಕೆ ಮೇಲಿಂದ ಕೆಳಗಿದ್ದೀರಿ, ಮಾತಾಡೋರ್ಗೆ ಅವಕಾಶ ಕೊಡಿ. ದಯಮಾಡಿ ಅಣ್ಣ, ನೀವೇ ಅರ್ಥ ಮಾಡ್ಕೋಬೇಕು. ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡ್ತಾರೆ. ದಯಮಾಡಿ ನನ್ನ ಧ್ವನಿ ಕೇಳಿಸ್ತಿದೆಯಾ? ಅಪ್ಪ ನೀವೆಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ರೆ, ಅವರು ತುಂಬಾ ಶಾಂತವಾಗಿದ್ದಾರೆ. ನಿಮ್ದೇ ಪ್ರಾಬ್ಲಮ್ ಇರೋದಿಲ್ಲ. ಗೊತ್ತು, ಇದು 11 ಗಂಟೆ ಆಗ್ತಾ ಬಂತು. ಸ್ವಲ್ಪ ತಡವಾಗಿ ಬಂದಿದ್ದೀನಿ. ಎಲ್ಲರೂ ಸ್ವಲ್ಪ ಜೋಶಲ್ಲಿದ್ದಾರೆ. ನಮ್ಮ ಜೊತೆಲಿರೋ ನನ್ನ ಸ್ನೇಹಿತರಲ್ಲ. ಸರಿ ಅಣ್ಣ, ಸೂಪರ್ ಅಣ್ಣ. ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಚೀರ್ನಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಕಾರಣ. ತುಂಬಾನೇ ಪ್ರೀತಿಯಿಂದ ನನ್ನ ಊರಿಗೆ ಕರ್ಕೊಂಡ್ ಬಂದಿದ್ದೀರಿ. ಪ್ರೀತಿ ತಡ್ಕೊಳಕ್ಕಾಗಿಲ್ಲ. ಆಲ್ಮೋಸ್ಟ್ ಬರೋಷ್ಟಲ್ಲಿ ಸುಸ್ತಾಗ್ಬಿಟ್ಟೆ. ನಿಮ್ಮನ್ನ ಮಾತಾಡ್ಸೋಷ್ಟರಲ್ಲಿ, ಇವ್ರನ್ನ ಮಾತಾಡ್ಸೋಷ್ಟರಲ್ಲಿ ನನಗೆ ಸ್ವಲ್ಪ ಬೆವರು ಇಳ್ದೋಗಿದೆ. ಇಲ್ಲ ಅನ್ನಲ್ಲ. ಆದ್ರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಅಂದ್ರೆ ಆ ಪ್ರೀತಿ ಹಂಗೆ ತೋರಿಸೋದು. ಅವರು ಚಿಕ್ಕ ವಯಸ್ಸಂದ್ರೂ ಹಾಗೆ ಯಾವತ್ತು ಇನ್ನ 2 ನಿಮಿಷ ನಾನೇನೋ ಇಲ್ಲಿ ನಿಂತ್ಕೊಂಡ್ರೆ ನನಗಂತೂ ಕಿವಿ ಹೊಡೆದಾಗುತ್ತೆ. ಈಗಲೇ ಏನೂ ಕೇಳಿಸ್ತಿಲ್ಲ. ನೀನ್ ದಮ್ಮಯ್ಯ ಅಂತ ಬಿಟ್ಬಿಡೋಣ. ಒಂದು 2 ನಿಮಿಷ ನಾನು ನಮಸ್ಕಾರ ಅಂದ್ಬಿಡ್ತೀನಿ. ಎಲ್ರ ಬಗ್ಗೆ ಮಾತಾಡೋಣ ಬಾ. ಏನಂತ ಏನಮ್ಮ, ಎಲ್ಲರೂ ಬರ್ತಾರೆ ಬಾ. ನೀನ್ ಸೈಲೆಂಟ್ ಆಗಿದ್ರೆ ಸಾಕು. ಕಳೆದ ವರ್ಷ ಇದೇ ಟೈಮಲ್ಲಿ ನಮ್ಮ ಊರಿಗೆ ಬರಲೇಬೇಕಣ ಅಂತ ನಮ್ಮ ಎಲ್ಲಪ್ಪ ತೇಜು ಬಾಪ ಮುಂದೆ. ಈ ತೇಜು ಅಂತ ನಿಮ್ಮೂರವನೇ ಗೊತ್ತಲ್ವ? ಏನು ನಿಂತ್ಕೊಂಡು ನಮಸ್ಕಾರ ಮಾಡು. ಹಂಗೆ
ಹೋದ ವರ್ಷ ಬರೋಕ್ಕಾಗಿಲ್ಲ, ನನಗೆ ಅವತ್ತೇ ಮಾತು ಕೊಟ್ಟಿದ್ದೆ ಮುಂದಿನ ವರ್ಷ ಬರ್ತೀನಿ, ಹೋಗುತ್ತೆ ಕೆಡ್ಸ್ಕೊಬೇಡ. ತುಂಬಾ ಬೇಜಾರಾಗಿದೆ ಅವಾಗ. ಹೋದ ವರ್ಷ ನಾನು ಮಾತು ಕೊಟ್ಟೆ, ಇವತ್ತು ಆ ಮಾತನ್ನ ನಾನು ನಡ್ಸ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಷ್ಟೇ, ಮಾಡಂಗಿದ್ರೆ ಮಾಡ್ತೀನಿ ಅಂತ ಹೇಳು, ಆಗಿಲ್ಲ ಆಗಲ್ಲ ಅಂತ ಹೇಳಿ ಯಾವತ್ತೂ ಸುಳ್ಳು ಹೇಳ್ಬೇಡ ಅಂತ. ಊರಬ್ಬ ಅಂದ, ಇಷ್ಟು ದೊಡ್ಡ ಮಟ್ಟಕ್ಕೆ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸ್ವಲ್ಪ ಶುರು ಆಯ್ತು. ಓಕೆ, ಇಲ್ಲಿ ನಾಟಕ ನಡೀತಾ ಇತ್ತು ಅನ್ಸುತ್ತೆ, ಬರೋವರೆಗೂ ಕಾರ್ಯಕ್ರಮಗಳು ನಡೀತಾ ಇತ್ತಲ್ಲ. ನೀನ್ ಹೇಳ್ತೀಯಣ್ಣ ಮಾತಾಡುವಂತ ಪಾಪ ಕಲಾವಿದರು ಬಂದು ಕೆಲಸ ಮಾಡ್ತಾರ, ಅವ್ರಿಗೆ ಬೇಜಾರಾಗಲ್ವಾ? ಪಕ್ಕದಲ್ಲಿರೋರು ಕಂಟ್ರೋಲ್ ಮಾಡಕ್ ಆಗೋದೇ ಇಲ್ಲ ಅಣ್ಣ, ಚಾನ್ಸೇ ಇಲ್ಲ. ನೋ ಒಂದು ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಹೌದು, ಇವತ್ತಿಗೆ ನಮಗೆ ಯಾವುದೇ ಅಫಿಷಿಯಲ್ ಆಗಿ ಒಂದು ಅಧಿಕೃತವಾಗಿ ಒಂದು ಸ್ಥಾನ ಇಲ್ಲದೆ ಇರ್ಬೋದು, ಒಂದು MP ನೋ ML ಅಂತ. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಾವು ರಾಜಕೀಯಕ್ಕೋಸ್ಕರ ಮಂಡ್ಯಕ್ಕೆ ಬಂದಿಲ್ಲ, ಮಂಡ್ಯಕ್ಕೋಸ್ಕರ ನಾವು ರಾಜಕೀಯಕ್ಕೆ ಬಂದಿದ್ದು. ಸೊ ಸ್ಥಾನ ಇರಲಿ ಇಲ್ಲದೆ ಇರಲಿ, ನಮಗ್ ಬೇಕಾಗಿರೋದು ಒಂದೇ ಸ್ಥಾನ, ಅದು ನಿಮ್ಮ ಎದೆಯಲ್ಲಿರೋ ಸ್ಥಾನ, ನಿಮ್ಮ ಹೃದಯದಲ್ಲಿರೋ ಸ್ಥಾನ. ಅದು ಒಂದಿದ್ರೆ ನನಗೆ ಸಾಕಣ್ಣ, ನನ್ನ ಮೇಲೆ, ನಮ್ಮ ತಾಯಿಯವ್ರ ಮೇಲೆ. ಇನ್ನೊಂದು ಹೊಸದಾಗಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನನಗೂ ಮಗ ಆಗಿದ್ದಾನೀಗ, ಗೊತ್ತಾ? ಇದೇ ಪ್ರೀತಿ ಆಶೀರ್ವಾದ ಅವನ ಮೇಲೂ ಇರ್ಲಿ ಅಂತ ನಾನು ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮರಿ ಟೈಗರ, ಪಾಪ ಇಷ್ಟ ಇದೆ ಕಣ, ಬಿಟ್ಬಿಡೋದು. ನಿಮ್ಮ ಊರಿಗೆ ಬರಮಾಡಿಸ್ಕೊಂಡಿದ್ದಕ್ಕೆ ತುಂಬಾನೇ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಕಾರ್ಯಕ್ರಮಗಳು ಇನ್ನೂ ನಡೀತಾ ಹೋಗುತ್ತೆ. ಮತ್ತೆ ಬರ್ತೀನಿ, ಮತ್ತೆ ಬರ್ತಾನೆ ಇರ್ತೀನಿ. ಈ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಅದ್ಯಾಕೆ ಬಂದ್ರೆ ಅಂಕುರಾಯಿಸ್ತಿದ್ಯಾ ಏನೇ? ಎಲ್ಲ ಶರ್ಟ್ ಬೇರೆ ಚೆಕ್ ಮಾಡ್ಕೊತಿದ್ಯಲ್ಲ. ಬಾಣ ಸೈಡ್ ಬನ್ನಿ. ಇಲ್ಲಿ ಕೆಲವರು ಏನಂದ್ರೆ ಅಂಬರೀಷ್ ಒಂದು ಡೈಲಾಗ್ ಹೇಳ್ಬೇಕು ಅಂತ ಹೇಳ್ತಾರೆ. ಅಂಬರೀಷ್ ಡೈಲಾಗ್ ಬೇಕಾ? ಈಗ ಅಂಬರೀಷ್ ಅಭಿಮಾನಿಗಳು ಎಷ್ಟು ಜನ ಇದ್ರೆ ಸ್ವಲ್ಪ ಈ ಕಡೆ ಬರಪ್ಪ, ಅವ್ರು ಕಾಣಿಸ್ತಿಲ್ಲ. ಈಗ ಮಂಡ್ಯಕ್ಕೆ ಬಂದಾಗೆಲ್ಲ ನಮ್ದಿದೊಂದು ಸ್ಟ್ಯಾಂಡರ್ಡ್ ಡೈಲಾಗ್. ಇಲ್ಲಿ ಬಂದಾಗ ಒಂದು ಯಾವಾಗ್ಲೂ ಇದೇ ಹೇಳ್ತೀನಿ, ಅಂತ ಪಿಕ್ಚರ್ ಎಷ್ಟು ಜನ ನೋಡಿದಿರಪ್ಪ? ಓ, ಇಲ್ಲೆಲ್ಲ ಮಕ್ಕಳೆಲ್ಲ ಅವರೆಲ್ಲ ನೋಡಿರ್ತಾರೆ. 40 ವರ್ಷ ಆಯ್ತಾ ಪಿಕ್ಚರ್ ಬಂದು. ನೋಡ್ತೀರಾ? ಅದ್ರ ಡೈಲಾಗ್ ಗೊತ್ತಿರ ಜೊತೆ ಹೇಳ್ತೀರಾ? ಎಲ್ಲ ಶರ್ಟು ಸಿಗರೇಟ್ ಬೇಕಾ? ಸುಮ್ಮನೆ ಇರೋಣ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದೆಲ್ಲ ನೋಡಿ, ಅಂತ ಅಭ್ಯಾಸಗಳು ಇಟ್ಕೊಬೇಡ. ಹೇಳ್ತೀನಿ, ಜೊತೆ ಹೇಳ್ತೀರಾ? ಅಲ್ಲಿ ಅಕ್ಕ, ಸುಸ್ತಾದ್ರೂ ಮನೆಗೆ ಹೋದ್ರೆ ಸಾಕು ಅಂತ ಅವರು. ಅಣ್ಣ ನೀನ್ ತಮ್ಮ ಅಂದ್ಬಿಡ್ತೀನಿ, ನನಗೆ ಮಾತಾಡಕ್ಕೆ ಒಂದು 2 ನಿಮಿಷ ಕೊಟ್ಬಿಡ, ಆಮೇಲೆ ರಾತ್ರಿ ಎಲ್ಲ ಮೈಕ್ ಇಟ್ಕೊಂಡಿನಿ. ಓಕೆ, ರೆಡಿ, ಸ್ಟಾರ್ಟ್ ಮಾಡೋಣ. ಏನ್ ಪುಟ್ಟ ಅಲ್ಲಿ ನಿಂತ್ಕೊಂಡು ಓದ್ತಿದ್ಯಲ್ಲ ನೀನೆ, ಡೈಲಾಗ್ ಗೊತ್ತಾ? ನೋಡೇ ಬೇಡ, ಸಿಂಪಲ್. ನಾನು ಹೇಳ್ತೀನಿ, ಜೊತೆ ಓಕೆ? ಕುತ್ತೆ कन्वर नहीं, कन्वर लाल बोलो, इंडिया नहीं मंडिया बोलो. ಸರಿ ಕಣ, ನಮಸ್ಕಾರ, ಧನ್ಯವಾದ, ಥ್ಯಾಂಕ್ ಯು. ಇದುವರೆಗೂ ನಮ್ಮ ಗ್ರಾಮಕ್ಕೆ ಅಂಬರೀಷ್ ಅಣ್ಣವರ ಸುಪುತ್ರರಾದಂತಹ ಅಭಿಷೇಕ್ ಅಂಬರೀಷ್ ರಣ್ಣವರು ಬಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಚೀರಳ್ಳಿ ಗ್ರಾಮದ ಪರವಾಗಿ, ಎಲ್ಲ ಊರಿನ ಗ್ರಾಮಸ್ಥರ ಪರವಾಗಿ ಮಾರಮ್ಮ ದೇವಿಯ ಆಶೀರ್ವದಿಸಲಿ ಅಂತೇಳಿ ಮೂಲಕ ಅವರಿಗೆ ಶುಭ ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಣ್ಣನ್ಗೆ ಅಣ್ಣನ್ಗೆ